ಬೆಂಗಳೂರಿನ ವೈಯಾಲಿ ಕಾವಲ್ ಮಹಿಳೆಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವಷ್ಟು ಮಾಹಿತಿ ಸಿಗ್ತಾ ಹೋಗ್ತಾ ಇದೆ. ಕೊಲೆಗೆ ಕಾರಣ ಅಂತ ಹೇಳಿದ್ರೆ ಪರಸಂಗದ ಪೀಕಲಾಟಕ್ಕೆ ಮಹಾಲಕ್ಷ್ಮಿ ಬಲಿಯಾದ್ಲ. ಪರಸಂಗದ ಕಾರಣ ಮಹಾಲಕ್ಷ್ಮಿ ಕೊಲೆ ಸುತ್ತ ಈಗ ಹಲವು ಅನುಮಾನಗಳು ಬರ್ತಾ ಇದ್ದಾವೆ. ಮೆನ್ಸ್ ಬ್ಯೂಟಿ ಪಾರ್ಲರ್ ವ್ಯಕ್ತಿ ಜೊತೆ ಆಕೆ ಸಲುಗೆಯಿಂದ ಇದ್ಲು. ಆದರೆ ಕೆಲ ದಿನಗಳಿಂದ ಇಬ್ಬರ ಸಂಬಂಧದಲ್ಲಿ ಬಿರುಕು ಮೂಡಿತ್ತು. ಹೀಗಾಗಿ ಮೆನ್ಸ್ ಪಾರ್ಲರ್ ವ್ಯಕ್ತಿಯ ಮೇಲೆ ಖಾಕಿ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಸದ್ಯ ನಾಪತ್ತೆಯಾಗಿರುವಂಥ ಮೆನ್ಸ್ ಪಾರ್ಲರ್ ಆ ವ್ಯಕ್ತಿ 2 ದಿನಗಳ ಹಿಂದೆ ಮನೆ ಬಂದು ಬಾಗಿಲು ತೆಗೆದು ಪರಾರಿಯಾಗಿದ್ದಾನೆ. ಸದ್ಯ ಪಾರ್ಲರ್ನ ಆ ವ್ಯಕ್ತಿಗಾಗಿ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ. ಆತ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಯಾಕೆ ಪರಾರಿಯಾಗಿದ್ದಾನೆ, ಪರಾರಿಯಾಗಲಿಕ್ಕೆ ಕಾರಣ ಏನು, ಅವರಿಬ್ಬರ ಮಧ್ಯೆ ಇದ್ದಂಥ ಸಂಬಂಧ ಎಂಥದ್ದು, ಯಾವ ಕಾರಣಕ್ಕೆ ಅವರಿಬ್ಬರಿಗೆ ವೈಮನಸ್ಸು ಸೃಷ್ಟಿಯಾಯಿತು, ಈಕೆ ಕೊಲೆಯಾಗಿದ್ದಾಳೆ ಅಂತ ಹೇಳಿದ್ರೆ ಅಲ್ಲಿ ಇರುವಂಥ ಅಂಶ ಏನು, ಕೊಲೆ ಮಾಡಿದಂಥ ವ್ಯಕ್ತಿ ಯಾರು, ಹೀಗೆ ಅನೇಕ ರೀತಿಯ ಅನುಮಾನಗಳು ಪೊಲೀಸರನ್ನು ಕಾಡ್ತಾ ಇವೆ. ಈ ಸಂದರ್ಭದಲ್ಲಿ ಮೃತದೇಹ ಇರುವಂಥ ಫ್ರಿಡ್ಜ್ ಕೂಡ ನಾವು ನೋಡ್ತಾ ಇದ್ದೀವಿ. ಅತ್ಯಂತ ಅಮಾನುಷವಾಗಿ ಕ್ರೌರ್ಯವಾಗಿ ಆಕೆಯನ್ನು ಕೊಲೆ ಮಾಡಲಾಗಿತ್ತು. FSL ತಂಡ ಕೆಲವಷ್ಟು ಸಾಕ್ಷಿಗಳಿಗಾಗಿ ಶೋಧ ಕಾರ್ಯ ಮಾಡ್ತಾ ಇದೆ. ಬೆಂಗಳೂರಿನ ವೈಯಾಲಿ ಕಾವಲ್ ಒಂಟಿ ಮಹಿಳೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಕಂಪಾರ್ಟ್ಮೆಂಟ್ನಲ್ಲಿರುವಂಥ ಫ್ರಿಡ್ಜ್ನಲ್ಲಿ ದೇಹದ ಪೀಸ್ ಮಾಡಿ ಇಡಲಾಗಿತ್ತು. 3 ಕಂಪಾರ್ಟ್ಮೆಂಟ್ ಇರುವಂಥ ಫ್ರಿಡ್ಜ್ ರಕ್ತ ಸೋರದಂತೆ ಕವರ್ನಲ್ಲಿ ಕೆಲ ಭಾಗಗಳನ್ನು ಕಟ್ಟಿ ಹಾಕಿದ್ದ. ಭೀಕರ ಹತ್ಯೆ ಕಂಡು ಬೆಂಗಳೂರಿನ ಪೊಲೀಸರಿಗೆ ನಿಜಕ್ಕೂ ಕೂಡ ಇದು ಶಾಕ್ ಆಗಿತ್ತು. ಯಾವುದೋ ಬೇರೆ ಕಡೆ ನಡೀತಾ ಇತ್ತು, ಬಟ್ ಇಲ್ಲಿಯೂ ಕೂಡ ಅಂಥದ್ದೇ. ಹಂತಕರ ಪತ್ತೆ ಹಚ್ಚಲಿಕ್ಕೆ ಪೊಲೀಸರು 6 ತಂಡಗಳನ್ನು ರಚನೆ ಮಾಡಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೃತ ಮಹಾಲಕ್ಷ್ಮಿಯ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಿದ್ದಾರೆ. ನೋಡಿ, ಆತ ಯಾವ ಸುಳಿವನ್ನು ಬಿಡದಂತೆ, ಯಾವ ಒಂದು ಚಿಕ್ಕ ಅನುಮಾನವೂ ಬಾರದಂತೆ ಈ ಕೊಲೆ ಮಾಡಿ ಕೊಲೆಯ ಗುಟ್ಟು ಸಿಗದಂತೆ ನೋಡಿಕೊಂಡಿದ್ದ. ಅತ್ಯಂತ ಅಮಾನುಷವಾಗಿ, ಪೈಶಾಚಿಕವಾಗಿ, ಮಾನವೀಯತೆಯೇ ಇಲ್ಲದಂತೆ ಪೀಸ್ ಮಾಡಿ ಆತನ ದೇಹವನ್ನು, ಆಕೆಯ ದೇಹವನ್ನು ಫ್ರಿಡ್ಜ್ನಲ್ಲಿ ತುಂಬಿಟ್ಟಿದ್ದ. ಸೋರಿಕೆ ಆಗಬಾರ್ದಲ್ಲ, ಅದಕ್ಕೆಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಂಡಿದ್ದ. ಬಟ್ ಪೊಲೀಸರು ಆತನಿಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ. ಈಗ ನನ್ನ ಜೊತೆ 3 ಮಂತ್ಸ್ ಸ್ಟೇ ಮಾಡಿದ್ರು. ಆವಾಗ ಆ ಟೈಮಲ್ಲಿ ನಮ್ಮ ಅಕ್ಕ ಡಿಸೆಂಬರ್ ತಿಂಗಳಲ್ಲಿ ಅವ್ರಿಗೆ ಆಫರ್ ಬಂತು, ಅಪಾಯಿಂಟ್ಮೆಂಟ್ ಲೆಟರ್ ಬಂತು ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ. ಸೊ ಅವರಲ್ಲಿ ಜಾಯಿನ್ ಆದರು. ಆಲ್ಮೋಸ್ಟ್ ಅವರಲ್ಲಿ ಕೆಲಸ ಮಾಡ್ತಿದ್ರಲ್ಲ. ಸೊ ನಮಗೆ ಇಲ್ಲಿಂದ ಕೆಲಸ ಅಲ್ಲಿ ನಾವು ರಿಸೈನ್ ಮಾಡಿ ನಾನು ಬ್ಯಾಕ್ ಕಡೆ ಹೊರಟೋಗ್ಬಿಟ್ಟೆ. ಸರಿನಾ? ಅದಾದಮೇಲೆ ಇವರು ನಮ್ಮ ಅಕ್ಕ ಮಾಡಿದ್ರು. ಅಲ್ಲಿ ಹಿಂದಗಡೆ ಗೊಟ್ಟಲಿ ಪಾಯಸಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲಿ ಸ್ಟೇ ಮಾಡಿದ್ರು ಅವರು. ಸರಿನಾ? ಸೊ ಅಲ್ಲಿ ಸ್ಟೇ ಮಾಡ್ಬೇಕಾದ್ರೆ ಅವರು ಅಲ್ಲಿ ಫ್ರೆಂಡ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಯಾಕೆ ಜಗಳ ಮಾಡಿದ್ರು ನನಗೆ ಗೊತ್ತಿಲ್ಲ. ಬಟ್ ನಾನು ಆಲ್ಮೋಸ್ಟ್ ಪೂಜಾ ಮತ್ತು ಕಾಜಲು ಅವ್ರು ಪರಿಚಯ ಆದರು. ಮತ್ತು ಎಷ್ಟೊಂದು ಜನ ಹುಡುಗರಿದ್ರು, ಅವ್ರು ತುಂಬ ಕಾಲ್ ಮಾಡ್ತಾಯಿದ್ರು. ಯಾರೋ ಜೊತೆ ಜಗಳ ಆಗಿದೆ, ಅದು ನನಗೆ ಗೊತ್ತಿಲ್ಲ. ಬಟ್ ಆಮೇಲೆ ಎಷ್ಟು ಈಗ 1 ಮಂತು ಜುಲೈ ತಿಂಗಳಲ್ಲಿ ನಾನು 22ಗೆ ನಾನು ಅಕ್ಕ ಮನೆಗೆ ಹೋದೆ. ಆಲ್ಮೋಸ್ಟ್ ನಾನು ಅಕ್ಕ ಜೊತೆ ನಾನು ವೈಫ್ದು ಪ್ರೆಗ್ನೆಂಟ್ ಇದ್ದಾರಲ್ಲ, ಸ್ಕ್ಯಾನ್ ಮಾಡ್ಬೇಕಂತ ನಾವು ಅಲ್ಲಿಂದ ನನ್ನ ಮಂಗಳ ಹೊರಟೋಗ್ಬಿಟ್ಟು. ಆಮೇಲೆ ರಕ್ಷಾ ಬಂಧನ್ ಬಂತು ಆಗಸ್ಟ್ 15ನಲ್ಲಿ. ಅಕ್ಕ ತುಂಬ ಒಳ್ಳೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಬಿಟ್ಟು ಎಲ್ಲ ಪಾರ್ಟಿ ಮಾಡೋಣ, ಎಲ್ಲ ಫಂಕ್ಷನ್ ಆಗುತ್ತೆ ಅಂತ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿ ವಿಡಿಯೋ ಎಲ್ಲ ತೋರಿಸ್ಬೇಕಾದ್ರೆ ಇದೇನಂತ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಆಮೇಲೆ ಅದೇನೋ ಆಗಸ್ಟ್ 15 ಕ್ಯಾನ್ಸಲ್ ಆಯಿತು ಅಂತ ಅಕ್ಕ ಹೇಳಿದ್ರು ನಮಗೆ. ಸೊ ಆ ಟೈಮಲ್ಲಿ ಅಕ್ಕ ಅದು ಸೇಲ್ಸ್ ಲೇಡಿ. ಆಮೇಲೆ ಈಗ ಅವರು ಟೀಮ್ ಲೀಡರ್ ಆಗಿದ್ರು, TL ಆಗಿದ್ರು ಅಲ್ಲೇ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲೇ. ಸೊ ಅವ್ರ ಜೊತೆ ಅಂಡರ್ ತುಂಬ ಜನ ಹುಡುಗರು ಕೆಲಸ ಮಾಡ್ತಾಯಿದ್ರು.
ಅಲ್ಲಿಂದ ಜಾಸ್ತಿ ಈಗ ಅಂದ್ರೆ ಈಗ ಅವ್ರ ಮ್ಯಾನೇಜರ್ಸ್ ಡೌಟ್ ಇದ್ದಿದ್ದ ಮ್ಯಾನೇಜರ್ಸ್ ಅವ್ರ ನಂಬರ್ ಕೊಟ್ಟೆ ನಾನು ಹಳೆ ಮ್ಯಾನೇಜರ್ ಇದ್ರು ಶಶಿಧರ್ ಅಂತ ಮನೆಯವರು ಹೇಳಿದ್ದಾರೆ ಪೊಲೀಸರಿಗೆ. ಅಶ್ರಫ್ ನಿಮಗೆ ಪರಿಚಯ ಇದ್ರ? ಯಾರು? ಅಶ್ರಫ್ ಗೊತ್ತಿಲ್ಲ. ಆಕ್ಚುಲಿ ಒಬ್ಬ ಮುಸ್ಲಿಂ ಹುಡುಗ ಇದ್ದ, ಅವ್ನ ಜೊತೆ ಮಾತಾಡ್ತಿದ್ರು. ಇನ್ನೊಬ್ರು ಯಾರ್ಯಾರು ಇರಿದ್ರು, ಹೆಸರೆಲ್ಲ ಗೊತ್ತಿಲ್ಲ. ಬಟ್ ಎಷ್ಟು ಜನ ಗೊತ್ತಿತ್ತು ಅವ್ರಿಗೆಲ್ಲ ಹೇಳಿದ್ದೀನಿ ನಾನು. ನನ್ನ ಜೊತೆ 3 months ಸ್ಟೇ ಮಾಡಿದ್ರು. ಆವಾಗ ಆ ಟೈಮಲ್ಲಿ ನಮ್ಮ ಅಕ್ಕ ಡಿಸೆಂಬರ್ ತಿಂಗಳಲ್ಲಿ ಅವ್ರಿಗೆ ಆಫರ್ ಬಂತು, ಅಪಾಯಿಂಟ್ಮೆಂಟ್ ಲೆಟರ್ ಬಂತು ಫ್ಯಾಷನ್ ಫ್ಯಾಕ್ಟ್ರಿಯಲ್ಲಿ. ಸೊ ಅವರಲ್ಲಿ ಜಾಯಿನ್ ಆದರು. ಆಲ್ಮೋಸ್ಟ್ ಅವರಲ್ಲಿ ಕೆಲಸ ಮಾಡ್ತಿದ್ರಲ್ಲ. ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕಾರ್ತಿಕ್ ನೀಡ್ತಾರೆ. ಕಾರ್ತಿಕ್, ಈ ಕೊಲೆ ಅತ್ಯಂತ ಭೀಕರವಾಗಿದೆ, ಪೈಶಾಚಿಕವಾಗಿದೆ. ನಿಜಕ್ಕೂ ಕೂಡ ಎಲ್ಲೂ ಸಾಕ್ಷಿ ಸಿಗದಂತೆ ಆತ ನೋಡ್ಕೊಂಡಿದ್ದ. ಬಟ್ ಈಗ ಪೊಲೀಸರಿಗೆ ಎಲ್ಲಿಂದ ಅನುಮಾನ ಶುರುವಾಯಿತು? ಸದ್ಯಕ್ಕೆ ಸಿಗ್ತಾ ಇರುವಂಥ ಅಪ್ಡೇಟ್ಸ್ ಏನು ಈ ಕೇಸ್ನಲ್ಲಿ? ಖಂಡಿತ ದಶರಥ್, ಏನು ಬರ್ಬರವಾಗಿ ಹತ್ಯೆ ಆಗಿರುವಂಥ ಮಹಾಲಕ್ಷ್ಮಿಯ ಮೃತದೇಹವನ್ನು ಈಗಾಗಲೇ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾ ಇರುವಂಥದ್ದು. ಈಗಾಗಲೇ ಈ ಒಂದು ಆಸ್ಪತ್ರೆಯ ಆವರಣದಲ್ಲಿ ಬಂದಿರುವಂಥ ಅವ್ರ ಕುಟುಂಬಸ್ಥರು ಹೇಳ್ತಾ ಇರುವಂಥ ಪ್ರಕಾರ ಮಹಾಲಕ್ಷ್ಮಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ಅವಳ ಸೇಲ್ಸ್ ಹೆಡ್ ಜೊತೆಗೂ ಕೂಡ ಅವಳು ಕ್ಲೋಸ್ ಆಗಿದ್ರು. ಜೊತೆಗೆ ಅಶ್ರಫ್ ಎನ್ನುವಂಥ ಯುವಕನ ಜೊತೆಗೂ ಕೂಡ ಕ್ಲೋಸ್ ಆಗಿದ್ರು ಅನ್ನುವಂಥ ಒಂದು ಅನುಮಾನವನ್ನು ಕೂಡ ಹೊರಹಾಕ್ತಿರುವಂಥದ್ದು. ಅಶ್ರಫ್ ಜೊತೆಗೆ ಅವಳ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಇದ್ದಂಥ ಮೂರು ಸಹೋದ್ಯೋಗಿಗಳ ಜೊತೆಗೂ ಅವರ ಮೇಲೂ ಕೂಡ ಅವರ ಕುಟುಂಬಸ್ಥರು ಅಂದರೆ ಆರೋಪವನ್ನು ಅಂದರೆ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಾಲಕ್ಷ್ಮಿ ಮೂಲತಃ ನೇಪಾಳದವಳಾದರೂ ಕೂಡ 35 ವರ್ಷಗಳಿಂದ ಅವಳು ಕರ್ನಾಟಕದಲ್ಲಿ ಬಂದು ನೆಲೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಂದರೆ ಹೇಮಂತ್ ದಾಸ್ ಅನ್ನುವಂಥವನ ಜೊತೆಗೆ ಇವಳಿಗೆ ಕಳೆದ 5 ವರ್ಷದ ಹಿಂದೆ ಮದುವೆಯೂ ಕೂಡ ಆಗಿರುತ್ತೆ, ಮಗು ಕೂಡ ಇದೆ. ಆದರೆ ಅಶ್ರಫ್ ಅನ್ನುವಂಥ ಒಬ್ಬ ಹೇರ್ ಕಟಿಂಗ್ ಶಾಪ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಯುವಕನ ಸಹವಾಸದಿಂದಾಗಿ ದಾಂಪತ್ಯದಲ್ಲಿ ಬಿರುಕು ಬಿದ್ದಿದೆ ಅನ್ನುವಂಥ ಮಾತನ್ನು ಸ್ವತಃ ಅಂದರೆ ಮೃತರಾಗಿರುವಂಥ ಮಹಾಲಕ್ಷ್ಮಿಯ ಗಂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ದೂರನ್ನು ಕೂಡ ತಾನು ಕೊಟ್ಟಿದ್ದೆ ಅನ್ನುವಂಥದ್ದನ್ನು ಕೂಡ ಈಗ ಹೇಳಿರುವಂಥ ಜೊತೆಗೆ ಈಗಾಗಲೇ ಪೊಲೀಸರು ಈ ಎಲ್ಲ ಆಯಾಮವನ್ನು ಇಟ್ಟುಕೊಂಡು ಕುಟುಂಬಸ್ಥರ ಅಂದರೆ ಅವರ ಹೇಳಿಕೆಗಳ ಆಧಾರದ ಮೇಲೆ ತನಿಖೆಯನ್ನು ಕೂಡ ಚುರುಕುಗೊಳಿಸಿರುವಂಥದ್ದು. ಅಶ್ರಫ್ ಜೊತೆಗೆ ಮೂವರು ಏನು ಮಹಾಲಕ್ಷ್ಮಿಯ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅವರ ಜೊತೆ ಕ್ಲೋಸ್ ಆಗಿರ್ತಕ್ಕಂಥ ಅವರ ಮೇಲೂ ಕೂಡ ಅನುಮಾನ ಇದೆ. ಅವರನ್ನೆಲ್ಲರನ್ನು ಕೂಡ ವಿಚಾರಣೆಯನ್ನು ಮಾಡಿ ಅವರಿಂದ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂಥದ್ದು. ದಶರಥ್, ಎಸ್, ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮಲ್ಲ ಮಾಹಿತಿಗೆ. Yeah.